ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ರಾಹು ಇರುವಂಥ ನಿಮ್ಮ ಜಾತಕದಲ್ಲಿ ರಾಹು ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಒಂದು ಆಸೆ, ನಿಮಗೆ ಒಂದು ಮಹತ್ವಾಕಾಂಕ್ಷಿ ಆಸೆ ಇರ್ತದಲ್ಲ, ಅದು ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ. ಇಂದು ಯಾವುದೇ ಒಂದು ಜಾತಕದಲ್ಲಿ ರಾಹು ಎಲ್ಲಿರ್ತಾನೋ ಅದು ಮಲ್ಟಿಪ್ಲೈ ಮಾಡ್ತದೆ. ಅಂದರೆ ರಾಹುವಿನ ಒಂದು ಕೆಲಸ ಅಂತ ಹೇಳಿದ್ರೆ ಮಲ್ಟಿಪ್ಲೈ, ಅಂದರೆ ದ್ವಿಗುಣಗೊಳಿಸೋದು. ಯಾವುದೇ ಒಂದು ವಿಷಯವನ್ನು ದ್ವಿಗುಣ, ಅಂದರೆ ಆಸೆ. ರಾಹುವಿಗೆ ಮೇಯ್ನಾಗಿ ಆಸೆ ಜಾಸ್ತಿ ಆಗಿರ್ತದೆ ರಾಹುವಿಗೆ. ಈ ಕಾರಣ ರಾಹು ಯಾವ ಮನೇಲಿರ್ತಾನೋ, ಯಾವ ರಾಶಿಯಲ್ಲಿ ಇರ್ತಾನೋ ಅದನ್ನು ಮಲ್ಟಿಪ್ಲೈ ಮಾಡ್ತಾನೆ. ಅದು ನನಗೆ ಬೇಕು ಅಂತ ಒಂದು ಆಸೆ ರಾಹುವಿಗೆ ಜಾಸ್ತಿ ಇರ್ತದೆ. ಅದು ಯಾವ ಥರ ಜಾತಕದಲ್ಲಿ ನೋಡೋದಂತ ನೋಡೋಣ. ಉದಾಹರಣೆಗೆ ನಿಮ್ಮದು ಇದು ಜಾತಕ, ಇಲ್ಲಿ ಯಾವ ರಾಶಿಯಲ್ಲಿ ರಾಹು ಇದ್ದರೆ ಯಾವ ಫಲ, ಯಾವುದು ನಿಮಗೆ ಆಸೆ ಅಂತ ನೋಡೋಣ. ಉದಾಹರಣೆಗೆ ಮೇಷ ರಾಶಿಯಲ್ಲಿ ಇಲ್ಲಿ ಏನಾದರೂ ರಾಹು ಇದ್ದರೆ ನಿಮಗೆ ನಾಯಕತ್ವದ ಗೀಳಿರ್ತದೆ. ಜನರ ಜೊತೆ ತಾನು ತುಂಬ ಮೆರಿಬೇಕು, ಜನರ ಮೇಲೆ ಅಧಿಕಾರ ಚಲಾಯಿಸಬೇಕು, ತಾನು ದೊಡ್ಡ ಫೇಮಸ್ ಆಗಬೇಕು, ಎಲ್ಲರ ಜೊತೆ ಒಂದು ನಾಯಕತ್ವ ಹೊಂದಿರಬೇಕು ಅಂತ ತುಂಬ ಒಂದು ಆಸೆ ಇರ್ತದೆ. ಇಲ್ಲೇನಾದರೂ ವೃಷಭ ರಾಶಿಯಲ್ಲಿ ಏನಾದರೂ ರಾಹು ಇದ್ದರೆ, ಇಲ್ಲಿ ವೃಷಭ ರಾಶಿಯಲ್ಲಿ ರಾಹು ಇದ್ದರೆ ಅವರಿಗೆ ಮನೆ ಬಗ್ಗೆ ಜಾಸ್ತಿ ಆಸಕ್ತಿ ಇರ್ತದೆ, ಫ್ಯಾಮಿಲಿ ಬಗ್ಗೆ ಆಸಕ್ತಿ ಇರ್ತದೆ, ಹಣ ಮಾಡಬೇಕಂತ ಸಿಕ್ಕಾಪಟ್ಟಿರ್ತದೆ. ಇವರಿಗೆ ಸಿಕ್ಕಾಪಟ್ಟೆ ಹಣ ಮಾಡಬೇಕಂತ ಒಂದು ಗೀಳು ತುಂಬ ಇರ್ತದೆ ವೃಷಭ ರಾಶಿಯಲ್ಲಿದ್ದರೆ. ಮತ್ತು ಫ್ಯಾಮಿಲಿ ಬಗ್ಗೆ ಕೂಡ ತುಂಬ ಗೀಳಿರ್ತದೆ ಇವರಿಗೆ. ಮತ್ತು ಮಾತಾಡೋದ್ರಲ್ಲೂ ಕೂಡ ತುಂಬ ಗೀಳು. ಇಲ್ಲಿ ಏನಾದರೂ ರಾಹು ಇದ್ದರೆ, ಮಿಥುನ ರಾಶಿಯಲ್ಲಿ ಏನಾದರೂ ರಾಹು ಇದ್ದರೆ ಅವರಿಗೆ ಸಂಪರ್ಕ, ಅಂದರೆ ಜನರ ಸಂಪರ್ಕದ ಬಗ್ಗೆ ತುಂಬ ಗೀಳಿರ್ತದೆ. ಬೇರೆ ಬೇರೆ ಸಂಪರ್ಕ ಸಾಧಿಸೋದು, ಮಾತಾಡೋದು, ಇದರ ಬಗ್ಗೆ ಜಾಸ್ತಿ ಗೀಳಿರ್ತದೆ ಅವರಿಗೆ. ಮತ್ತು ಇಲ್ಲಿ ಕಟಕ ರಾಶಿಯಲ್ಲಿ ಇಲ್ಲಿ ಏನಾದರೂ ರಾಹು ಇದ್ದರೆ ಫೀಲಿಂಗ್ಸ್ ಜಾಸ್ತಿ ಇರ್ತದೆ ಇವರಿಗೆ. ಫೀಲಿಂಗ್ಸ್ ಬಗ್ಗೆ ಗೀಳು, ಭಾವನೆಗಳೆಲ್ಲ ಬಿದ್ದು ಹೋಗ್ತಾರೆ ಇವರು. ರಾಹು ಕಟಕದಲ್ಲಿದ್ದರೆ ತುಂಬ ಒಂದು ಫೀಲಿಂಗ್ಸ್ ಒಂದು ಜಾಸ್ತಿ ಇರ್ತದೆ. ಯಾವಾಗಲೂ ಕೂಡ ಫೀಲಿಂಗಲ್ಲೇ ಇರ್ತಾರೆ ಇವರು. ಫೀಲಿಂಗ್ದೇ ಒಂದು ಗೀಳಿರ್ತದೆ ಇವರಿಗೆ. ಇಲ್ಲಿ ಸಿಂಹ ರಾಶಿಯಲ್ಲಿ ಏನಾದರೂ ರಾಹು ಇದ್ದರೆ ಇದು ಕೂಡ ನಾಯಕತ್ವದ ಗೀಳನ್ನು ಕೊಡ್ಬೋದು. ಮತ್ತು ರಾಜಸಿಕ ವ್ಯಕ್ತಿತ್ವ ಜಾಸ್ತಿ ಇರ್ತದೆ. ರಾಜಸಿಕ ಗೀಳು, ಎಲ್ಲರನ್ನು ಆಳಬೇಕು, ಅಧಿಕಾರ ಚಲಾಯಿಸಬೇಕಂತ ಒಂದು ತುಂಬ ಗೀಳಿರ್ತದೆ. ಇಲ್ಲಿ ಕನ್ಯಾ ರಾಶಿಯಲ್ಲಿ ಏನಾದರೂ ರಾಹು ಇದ್ದರೆ ಇವರಿಗೆ ಕೆಲಸದ ಬಗ್ಗೆ ಗೀಳಿರ್ತದೆ. ಕೆಲಸ ಮಾಡಬೇಕು, ಇದು ಮಾಡಬೇಕು, ಸೇವೆ, ಬೇರೆಯವರಿಗೆ ಸರ್ವಿಸ್ ಮಾಡಬೇಕಂತ ತುಂಬ ಗೀಳು ಬರ್ಬೋದು. ಯಾಕಂದರೆ ಇದು 6ನೇ ಮನೆ ಆಗುತ್ತೆ. ನಂತರ ಬರೋದು ತುಲ. ಇಲ್ಲಿ ಏನಾದರೂ ರಾಹು ಇದ್ದರೆ ಸಂಬಂಧಗಳ ಗೀಳು, ಬೇರೆ ಬೇರೆ ಸಂಬಂಧ ಮಾಡೋದು, ಆ ಥರ ಒಂದು ಗೀಳು ತರ್ಬೋದು. ಮತ್ತು ಆಸೆ ಜಾಸ್ತಿ ಇರ್ತದೆ, ಲೈಂಗಿಕ ಗೀಳು ಕೂಡ ಇರ್ತದೆ ರಾಹು ಇಲ್ಲಿದ್ದರೆ. ನಂತರ ಇಲ್ಲಿರುವ ವೃಶ್ಚಿಕ ರಾಶಿಯಲ್ಲಿ ರಾಹು ಇದ್ದರೆ ಇವರಿಗೆ ಸಂಶೋಧನೆಗಳ ಗೀಳು. ಏನಾದರೂ ಒಂದು ಸಂಶೋಧನೆ ಮಾಡಬೇಕು, ಸೀಕ್ರೆಟ್ ರಿವೀಲ್ ಮಾಡಬೇಕು, ಬೇರೆ ಬೇರೆ ರಹಸ್ಯವನ್ನು ಅರಿಬೇಕಂತ ತುಂಬ ಗೀಳಿರ್ತದೆ ಇವರಿಗೆ. ಮತ್ತು ಇಂದ್ರಿಯಗಳ ಗೀಳು, ಇಂದ್ರಿಯವನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಆಸೆ, ಇಂದ್ರಿಯದ ಹಿಂದೆ ಹೋಗ್ತಾರೆ ಇವರು. ನಂತರ ಇಲ್ಲಿ ಏನಾದರೂ ರಾಹು ಇದ್ದರೆ, ಧನುರಾಶಿಯಲ್ಲಿ ಏನಾದರೂ ರಾಹು ಇದ್ದರೆ ಬುದ್ಧಿವಂತಿಕೆ ಗೀಳಿರ್ತದೆ. ತುಂಬ ಒಂದು ಬುದ್ಧಿವಂತಿಕೆಯ ಗೀಳಿರ್ತದೆ ಇವರಿಗೆ. ಸಿಕ್ಕಾಪಟ್ಟೆ ಅದನ್ನು ಅರಿಬೇಕು, ಇದನ್ನ ಅರಿಬೇಕು, ತುಂಬ ಅಂದಿರ್ತದೆ. ಸ್ಪಿರಿಚುವಲ್ ಬಗ್ಗೆ ಗೀಳು ಕೂಡ ಬರ್ಬೋದು ಇವರಿಗೆ. ಇಲ್ಲಿ ಮಕರ ರಾಶಿಯಲ್ಲಿ ಏನಾದರೂ ರಾಹು ಇದ್ದರೆ ಇವರಿಗೆ ಕೆಲಸದ ಬಗ್ಗೆ ಜಾಸ್ತಿ ಗೀಳಿರ್ತದೆ, ವೃತ್ತಿ ಜೀವನದ ಬಗ್ಗೆ ಗೀಳಿರ್ತದೆ. ಯಾವಾಗಲೂ ಕೂಡ ಕೆಲಸದ ಬಗ್ಗೆ ಮಾತಾಡ್ತಾರೆ ಇವರು ರಾಹು ಇಲ್ಲಿದ್ದರೆ, ಮಕರ ರಾಶಿಯಲ್ಲಿದ್ದರೆ. ಮತ್ತು ಕೆರಿಯರ್ ಲೈಫ್ ಬಗ್ಗೆ ತುಂಬ ಒಂದು ಗೀಳಿರ್ತದೆ, ಕೆರಿಯರ್ ಲೈಫ್ ಬಗ್ಗೆನೇ ಆಸೆ ಜಾಸ್ತಿ. ಇಲ್ಲಿ ಕುಂಭದಲ್ಲಿ ಏನಾದರೂ ರಾಹು ಇದ್ದರೆ ಇಲ್ಲಿ ಆಸೆಗಳು ಜಾಸ್ತಿ ಇವರಿಗೆ, ಆಸೆಗಳ ಗೀಳಿರ್ತದೆ, ಸಿಕ್ಕಾಪಟ್ಟೆ ಆಸೆ ಇರ್ತದೆ. ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆಸೆ ಇರ್ತದೆ ಇವರಿಗೆ. ಇಲ್ಲಿ ಮೀನದಲ್ಲಿ ಏನಾದರೂ ರಾಹು ಇದ್ದರೆ ಇಲ್ಲಿ ಸ್ಟಡಿ ಬಗ್ಗೆ ಸ್ಟಡಿ ಮಾಡ್ತಾರೆ, ಸ್ಟಡಿ ಬಗ್ಗೆ ಅಧ್ಯಯನ ಮಾಡ್ತಾರೆ. ಯಾವುದೇ ಒಂದು ವಿಷಯದ ಬಗ್ಗೆ ಡೀಪಾಗಿ ಸ್ಟಡಿ ಮಾಡೋವಂಥ ಒಂದು ಗೀಳಿರ್ತದೆ ಇವರಿಗೆ ಇಲ್ಲಿದ್ದರೆ. ಇದು ರಾಹು ಇರುವಂಥ ಇದು ರಾಶಿ ಪ್ರಕಾರ ನಿಮಗೆ ಬರುವಂಥ ಒಂದು ಗೀಳು, ಅಂದರೆ ಆಸೆ. ಇದಕ್ಕೆ ರಾಹು ಅಂತ ಹೇಳಿದ್ರೆ ಆಸೆ ಗ್ರಹ, ಅಂದರೆ ತುಂಬ ಆಸೆ ಪಡುವಂಥ ಗ್ರಹ. ನನಗೆ ಅದು ಬೇಕು, ಇದು ಬೇಕು ಅನ್ನೋಂಥ ಒಂದು ಗ್ರಹ. ಈ ಕಾರಣ ಅದು ಯಾವ ರಾಶಿಯಲ್ಲಿರ್ತದೆ ಅದರ ಕ್ಯಾರೆಕ್ಟರನ್ನ ಇದು ಆ ಗೀಳಾಗಿ ಪರಿವರ್ತನೆ ಆಗುತ್ತೆ. ನಾನು ಹೇಳಿರೋದು ಸ್ವಲ್ಪ ಮಾತ್ರ. ನೀವು ಇದನ್ನು ನಿಮ್ಮ ಒಂದು ಇಮ್ಯಾಜಿನಿಗೆ ತಕ್ಕಂತೆ ಇದು ಮಾಡ್ಬೋದು. ಈಗ ಮೇಷರಾಶಿ ಅಂತ ಹೇಳಿದ್ರೆ ತುಂಬ ಕ್ಯಾರೆಕ್ಟರ್ ಪಡ್ತದೆ. ಆ ಮೇಷರಾಶಿಯಲ್ಲಿರುವಂಥ ಕ್ಯಾರೆಕ್ಟರ್ ಎಲ್ಲವನ್ನು ಇದನ್ನು ಪಡಿತದೆ ರಾಹು ಎಲ್ಲಿ ಯಾವುದು ಮನೇಲಿರ್ತದೋ ಅದು ಆಸೆ ಜಾಸ್ತಿ ಮಾಡ್ತದೆ ಮತ್ತು ಮಲ್ಟಿಪ್ಲೈ ಮಾಡ್ತದೆ ರಾಹು ಇರುವಂಥ ಒಂದು ಗ್ರಹ. ಇದು ರಾಹು ಇರುವಂಥ ಒಂದು ರಾಶಿಯ ಪ್ರಕಾರ ನಿಮಗೆ ಬರುವಂಥ ಒಂದು ಗೀಳು. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ 70
906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.